ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ತುಂಬ ಮಳೆ ಬರ್ತಾ ಇದೆ ಹೊರಗಡೆ. ಆ ಕಾರಣಕ್ಕೆ ಇವತ್ತು ನಾನು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಒಳಗಡೆ ಸ್ವಲ್ಪ ಫಿಲ್ಲಿಂಗ್ನು ಕೂಡ ಹಾಕಿ ಈ ರೀತಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈ ಚಳಿಗಾಲದಲ್ಲಂತೂ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಸಾಫ್ಟಾಗಿ ನೀಟಾಗಿ ಬೇಯಿಸೋದು ಹೇಗೆ, ಏನೆಲ್ಲ ಸ್ಟಫಿಂಗ್ನ ಬಳಸಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ಈ ರೀತಿಯಾದಂಥ ದಪ್ಪ ಮೆಣಸಿನ್ಕಾಯಿ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಅಲ್ವಾ, ಅದನ್ನು ತೊಗೊಂಡು ಬಂದು ಈ ರೀತಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ಳಿ. ನಂತರ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಸಣ್ಣ ಅಂದರೆ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ನಾವು ಸ್ಟಫಿಂಗ್ನ ಬಳಸ್ತಾ ಇದ್ವಿ. ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಆದಂಥ ಆಲೂಗೆಡ್ಡೆನ ತಗೊಂಡು ಸಿಪ್ಪೆನ ತೆಗೆದು ಸ್ವಲ್ಪ ಉಪ್ಪು ನೀರನ್ನ ಹಾಕಿ ಬೇಯಿಸಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಇಲ್ಲಿ ನೀರನ್ನ ಚೆಲ್ಬಿಟ್ಟು ಮತ್ತೆ ಆ ಆಲೂಗೆಡ್ಡೆನ ಎತ್ತಿಟ್ಕೋತೀನಿ. ಮೊದಲು ಈ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ನಾನಿಲ್ಲಿ ಶೂಟ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಮೊದಲು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡ್ಬೋದು ಮತ್ತೆ ನಾನು ಶೂಟ್ ಆಗಿಲ್ಲ ಅಂತ ಮತ್ತೆ ನಾನು ರಿಪೀಟಾಗಿ ತೋರಿಸ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು. ಈ ರೀತಿ ಈ 3 ಇಂಗ್ರೀಡಿಯೆಂಟ್ನು ಹಾಕಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗಲೇ ಸ್ವಲ್ಪ ನಿಮಗೆ ನೀರು ಹೊಡೆದಂಗೆ ಆಗಿರುತ್ತೆ, ಎಲ್ಲೂ ಕೂಡ ನೀರನ್ನ ತಾಗಿಸ್ಬೇಡಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಮೆಣಸಿನ ಪುಡಿನೂ ಕೂಡ ಬಳಸ್ಕೋಬಹುದು. ಹಾಗೆ ಚಾಟ್ ಮಸಾಲಾನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಚಾಟ್ ಮಸಾಲ ಹಾಗೆ ಮೆಣಸಿನ ಪುಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಸ್ಪೈಸಿ ಆದರೆ ಅಷ್ಟು ಇಷ್ಟ ಆಗಲ್ಲ ತಿನ್ನೋದಕ್ಕೆ, ಆ ಕಾರಣಕ್ಕೆ. ಈಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮೊದಲು ಇಷ್ಟು ಸ್ಟಫಿಂಗ್ ರೆಡಿ ಆಯಿತು. ಇವಾಗ ನಾವಿಲ್ಲಿ ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡು ಬಿಡೋಣ. ಯಾಕಂದರೆ ಸ್ಟಫಿಂಗ್ ರೆಡಿ ಆದಮೇಲೆ ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ರೆ ನಾವು ಮೆಣಸಿನ್ಕಾಯಿನ ಹೆಚ್ಚಿ ಸ್ಟಫಿಂಗ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕಡಲೆ ಹಿಟ್ಟು ಕೂಡ ಸ್ವಲ್ಪ ನೆನ್ಕೊಂಡಿರತ್ತೆ ಅಂತ. ಇವಾಗ ಇಲ್ಲಿ ನಾನು 2 ಬೌಲ್ ಆಗೋಷ್ಟು, ಈ ಜಾಮೂನ್ ಬೌಲ್ ಇರುತ್ತೆ ಅಲ್ವಾ, ಅದರಲ್ಲಿ 2 ಬೌಲ್ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಅಜ್ವಾನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾನನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು, ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಮೊದಲು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಮೊದಲು ಡ್ರೈ ಮಿಕ್ಸ್ ಮಾಡಿದಾಗಲೇ ಎಲ್ಲ ಇಂಗ್ರೀಡಿಯೆಂಟು ಕೂಡ ಈವನ್ ಆಗಿ ಮಿಕ್ಸ್ ಆಗುತ್ತೆ. ನೀವು ಡೈರೆಕ್ಟ್ ನೀರನ್ನ ಹಾಕ್ಕೊಳ್ಳೋದ್ಕಿಂತ ಒಂದು ಸತಿ ನೀರು ಹಾಕೋಕ್ಕೂ ಮುಂಚೆ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಮೊದಲು ಸ್ವಲ್ಪ ನೀರನ್ನ ಹಾಕಿ ಕಲಸಿದ ನಂತರ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಇಟ್ಕೋಬೇಕು. ನಂತರ ಮತ್ತಿನ್ನು ಸ್ವಲ್ಪ ನೀರನ್ನ ಹಾಕಿ ಕಲಿಸೋದ್ರಿಂದ ಗಂಟು ಆಗೋದಿಲ್ಲ. ಒಂದೇ ಸತಿ ನಾವು ಸಾಕಷ್ಟು ನೀರು ಅಥವಾ ಸ್ವಲ್ಪ ತೆಳುವಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮೊದಲೇ ಕಲಿಸ್ಬಿಟ್ರೆ ಅಲ್ಲಲ್ಲೇ ಗಂಟಾಗ್ಬಿಡತ್ತೆ. ಆದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮೊದಲು ಆ ಕಡಲೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ನಂತರ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕೋದ್ರಿಂದ ಎಲ್ಲೂ ಕೂಡ ನಿಮಗೆ ಗಂಟು ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಒಂದು 5 ನಿಮಿಷ ನೆಂದರೆ ಸಾಕಾಗತ್ತೆ. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಒಬ್ಬೊಬ್ಬರು ಬಜ್ಜಿ ಮಾಡಬೇಕಾದ್ರೆ ಗಟ್ಟಿಯಾಗಿ ಕಲಿಸ್ಕೋತಾರೆ. ಆ ಥರ ಮಾಡಿದ್ರೆ ಈ ಮೆಣಸಿನ್ಕಾಯಿ ಮೇಲೆ ಒಂದು ದೊಡ್ಡ ಲೇಯರೇ ಬಂದ್ಬಿಡುತ್ತೆ. ಆವಾಗ ಬರೀ ಹಿಟ್ಟನ್ನ ತಿಂದಂಗೆ ಆಗ್ಬಿಡತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ.
ಇನ್ನು ಇಲ್ಲಿ ಮೆಣಸಿನ್ಕಾಯನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಮೊದಲು ಮೆಣಸಿನ್ಕಾಯನ್ನ ಈ ರೀತಿಯಾಗಿ ಹೆಚ್ಚಿಟ್ಕೋಬೇಕು. ಅಂದರೆ ನನ್ನ ಮನೇಲಿ ನಾನು ಯೂಸ್ ಮಾಡ್ತಾ ಇರುವಂಥ ಬಾಣಲಿ ಏನಿದೆ ಅಲ್ವಾ, ಅದು ಸ್ವಲ್ಪ ಚಿಕ್ಕದಾಗಿದೆ. ಹೋಲ್ ಮೆಣಸಿನ್ಕಾಯನ್ನ ಹಾಕೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಈ ರೀತಿ ಮೊದಲು ಮಧ್ಯಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿಕೊಂಡು ನಂತರ ಈ ರೀತಿ ಸೀಳ್ಕೋತಾ ಇದ್ದೀನಿ. ನಿಮಗೇನಾದರೂ ಫುಲ್ ಹೋಲ್ ಮೆಣಸಿನ್ಕಾಯಿ ಬೇಕು ಅಂದರೆ ಆವಾಗ ಬೇಕಾದರೆ ಕಂಪ್ಲೀಟ್ ಮೆಣಸಿನ್ಕಾಯಿನ ನೀವು ಸೀಳ್ಕೋಬೋದು. ಅಂದರೆ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಉದ್ದಕ್ಕೆ ಸೀಳಿಟ್ಕೋಬೇಕು. ನಂತರ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಡಿ. ನಾನಿಲ್ಲಿ ಬಾಣಲಿಯಲ್ಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಮಧ್ಯಕ್ಕೆ ಫಸ್ಟು ಕಟ್ ಮಾಡಿ ನಂತರ ಉದ್ದಕ್ಕೆ ಸೀಳ್ಕೋತಾ ಇದ್ದೀನಿ. ಓಕೆನಾ? ಈ ರೀತಿ ಕಟ್ ಮಾಡಿ ಹಾಗೆ ಮಧ್ಯಕ್ಕೆ ಸೀಲ್ ಮಾಡಿದ ನಂತರ ಒಂದು ಬಟ್ಲನ್ನು ಕೂಡ ಸೈಡಿಗೆ ಇಟ್ಕೊಳ್ಳಿ. ಅದಾದಮೇಲೆ ಸ್ಟಫಿಂಗ್ನು ಕೂಡ ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ, ಅದನ್ನು ಈ ರೀತಿಯಾಗಿ ಮೆಣಸಿನ್ಕಾಯಿ ಒಳಗಡೆ ಸ್ಟಫ್ ಮಾಡ್ಕೋಬೇಕು. ಅಂದರೆ ನೀಟಾಗಿ ನಾವು ಆಲೂಗೆಡ್ಡೆ ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಒಳಗಡೆ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ಆವಾಗಲೇ ಇದರ ಒಂದು ಮೆಣಸಿನ್ಕಾಯಿ ಬಜ್ಜಿಯ ರುಚಿ ಹೆಚ್ಚಾಗುತ್ತೆ. ನಿಮಗೇನಾದರೂ ಹುಳಿಯಾಗಿ ಬೇಕು ಅಂದರೆ ನಿಂಬೆಹಣ್ಣಿರುತ್ತೆ ಗೊತ್ತಾ, ರಸ, ಅದನ್ನು ಕೂಡ ಈರುಳ್ಳಿ ಆಲೂಗೆಡ್ಡೆ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ಆದರೆ ನಮ್ಮನೆಯಲ್ಲಿ ಈ ಮೆಣಸಿನ್ಕಾಯಿ ಬಜ್ಜಿ ಹುಳಿಯಾಗಿದ್ದರೆ ಯಾರು ಕೂಡ ಇಷ್ಟಪಟ್ಟು ತಿನ್ನೋದಿಲ್ಲ. ಆ ಕಾರಣಕ್ಕೆ ನಾನು ನಿಂಬೆಹಣ್ಣನ್ನು ಹಿಂಡ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೋದು. ನೋಡ್ಬೋದು ಸ್ಟಫಿಂಗ್ ಮಾಡಿದ್ದೆಲ್ಲ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬೇಕಾದ್ರೆ ಇದನ್ನು ನಾವು ಸ್ಟೀಮ್ ಕೂಡ ಮಾಡಿ ಹಾಗೆ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಹೇರ್ ಫ್ರೈಯರ್ ಏನಾದರೂ ನಿಮ್ಮ ಮನೇಲಿದ್ದರೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಅಂದರೆ ಉದುರಿಸ್ಕೊಳ್ಳಿ. ನಂತರ ಅದ್ರ ಮೇಲೆ ಒಂದೊಂದು ಹನಿಯಷ್ಟು ಎಣ್ಣೆನ ಹಾಕಿ ಏರ್ ಫ್ರೈಯರಲ್ಲೂ ಕೂಡ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆನಾ? ನೋಡ್ಬೋದು ಈ ರೀತಿಯಾಗಿ ಕಡಲೆ ಹಿಟ್ಟನ್ನ ಎಲ್ಲದಕ್ಕೂ ಕೂಡ ಅದ್ಕೋಬೇಕು. ಆದರೆ ಕಡಲೆ ಹಿಟ್ಟು ನೀವೇನಾದರೂ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ಬೋಂಡ ಏನಿರುತ್ತಲ್ವ ತಿನ್ನಬೇಕಾದ್ರೆ ಮೆಣಸಿನ್ಕಾಯಿ ಹಾಗೆ ಸ್ಟಫಿಂಗ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ನಿಮಗೆ ಮೇಲ್ಗಡೆ ಒಂದು ದೊಡ್ಡ ಲೇಯರ್ ಆಗಿಬಿಡುತ್ತೆ. ಆವಾಗ ಮೆಣಸಿನ್ಕಾಯಿ ಬಜ್ಜಿ ಥರ ಅನಿಸೋದೇ ಇಲ್ಲ. ಆ ಕಾರಣಕ್ಕೆ ನಾನು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ನಾವು ತೆಳುವಾಗಿ ಕಲಿಸ್ಕೊಂಡಾಗ ಅಲ್ಲಲ್ಲೇ ಮೆಣಸಿನ್ಕಾಯಿ ಸಿಪ್ಪೆ ಕಾಣಿಸ್ತಾ ಇರುತ್ತೆ. ಆವಾಗ ಮೆಣಸಿನ್ಕಾಯಿ ಬಜ್ಜಿನ ತಿಂತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಆ ಕಾರಣಕ್ಕೆ ನಾನು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ನಿಮ್ಮನೇಲಿ ಏನಾದರೂ ಈ ರೀತಿಯಾಗಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಗಟ್ಟಿಯಾಗೆ ಕಲಿಸ್ಕೊಳ್ಳಿ. ನೋಡ್ಬೋದು ಮೆಣಸಿನ್ಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿದೆ. ಹಾಗೆ ಅಲ್ಲಲ್ಲೇ ಮೆಣಸಿನ್ಕಾಯಿ ಸಿಪ್ಪೆ ಕಾಣಿಸ್ತಾ ಇರಬೇಕು. ಆ ರೀತಿಯಾಗಿ ತೆಳುವಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಯಾವತ್ತೂ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ.
ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಒಂದು ಲೇಯರ್ ಇರುತ್ತಲ್ವ ಅದನ್ನು ತಿನ್ನೋ ಅಷ್ಟೊತ್ತಿಗೆ ಸುಸ್ತಾಗತ್ತೆ. ಹಾಗೆ ಮೆಣಸಿನ್ಕಾಯಿ ಸಮೇತ ಯಾರೂ ಕೂಡ ಬಜ್ಜಿನ ತಿನ್ನೋದಿಲ್ಲ. ಈ ರೀತಿಯಾಗಿ ನೀವು ಕಡಲೆ ಹಿಟ್ಟನ್ನು ತೆಳುವಾಗಿ ಮಾಡಿಕೊಂಡು ಬಜ್ಜಿನ ಮಾಡಿದ್ರೆ ಸಿಪ್ಪೆ ಸಮೇತ ಆರಾಮಾಗಿ ತಿನ್ಬೋದು. ಇನ್ನು ಇಲ್ಲಿ ಬಜ್ಜಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಅಲ್ಲಿ ಎಣ್ಣೆಯಲ್ಲಿ ನಾವು ಬಜ್ಜಿನ ಬಿಟ್ಟಾಗ ಅಥವಾ ಹಾಕಿದಾಗ ಎಷ್ಟು ನೊರೆ ನೊರೆ ಇರುತ್ತೆ ಅಲ್ವಾ, ಅದೆಲ್ಲ ಕಡಿಮೆ ಆಗ್ತಾ ಬರಬೇಕು. ಅಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿ ಹಾಗೆ ಒಂದು ಕಲರ್ ಬರೋವರೆಗೂ ಗುರ್ತು ಮಾಡಿಕೊಂಡು ಬೇಯಿಸಿ ಎತ್ತಿಟ್ಕೋಬೇಕು. ಜಾಸ್ತಿ ಬೇಯಿಸಿದ್ರು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ, ಆ ಸಾಫ್ಟ್ನೆಸ್ ಕಳ್ಕೊಳ್ಬಿಡತ್ತೆ. ಹಾಗೆ ಇಲ್ಲಿ ನಾನು 2 ಸತಿ ಬಜ್ಜಿನ ಹಾಕ್ಕೊಂಡಿದ್ದೀನಿ, ಅಂದರೆ 2 ಇಬ್ಬಿ ಅಂತ ಕರಿತೀವಿ ಅಲ್ಲ, ಆ ರೀತಿಯಾಗಿ 2 ಸತಿ ಹಾಕ್ಕೊಂಡಿದ್ದೀನಿ. ಅಷ್ಟಕ್ಕೆ ಕರೆಕ್ಟ್ ಆಯಿತು. ಹಾಗೆಯೇ ನಾವು ಮೆಣಸಿನ್ಕಾಯಿ ಬಜ್ಜಿನ ಈ ರೀತಿ ಹಾಕ್ಕೊಳ್ಬೇಕಾದ್ರೆ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ನಾವು ಮೆಣಸಿನ್ಕಾಯಿ ಬಜ್ಜಿ ಬೆಂದಿದೆ ಅಂತ ಹೇಳಿ ತೆಗಿತೀವಿ ನೋಡಿ, ಆವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಮೆಣಸಿನ್ಕಾಯಿ ಬಜ್ಜಿನ ಈ ರೀತಿ ಎಣ್ಣೆ ಒಳಗಡೆ ಹಾಕಿದ ತಕ್ಷಣವೇ ನಾವು ಜಾಲರಿಯಲ್ಲಿ ಕೈಯಾಡಬಾರ್ದು. 1 ನಿಮಿಷ ಸುಮ್ಮನೆ ಇರಬೇಕು. ನಂತರ ನಾವು ಕೈಯಾಡಿದ್ರೆ ಅಥವಾ ಮಗ್ಚಿ ಹಾಕಿದ್ರೇ ಅದು ಚೆನ್ನಾಗಿ ಬೆಂದಿರುತ್ತೆ. ಅದು ಹಸಿ ಇದ್ದಾಗಲೇ ನಾವು ಸೌಟಲ್ಲಿ ಕೈಯಾಡಿಬಿಟ್ರೆ ಸ್ವಲ್ಪ ಚೆನ್ನಾಗಿರಲ್ಲ, ಹಾಗೆಯೇ ಒಂಥರ ಕಿತ್ಕೊಂಡಿರೋ ಥರ ಆಗಿಬಿಡತ್ತೆ. ಸೊ ಇದು ಕೊನೆಯ ಇಬ್ಬಿನ ಬಜ್ಜಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಇವಾಗ ಹಾಕಿದಾಗ ಎಷ್ಟು ನೊರೆ ನೊರೆ ಇದೆ ಅಲ್ವಾ. ಬೆಂದಿದ ನಂತರ ಅಷ್ಟು ನೊರೆನೂ ಕೂಡ ಕಡಿಮೆ ಆಗುತ್ತೆ. ಅದನ್ನು ಕೂಡ ನೀವು ಗುರುತಾಗಿ ಇಟ್ಕೋಬೋದು. ಆಲ್ರೆಡಿ ಫಸ್ಟ್ ಇಬ್ಬೆದು ಬಜ್ಜಿ ರೆಡಿ ಇದೆ. ಸೊ ಅವ್ರಿಗೂ ಕೂಡ ಕೊಡ್ತಾಯಿದ್ದೀನಿ ಟೇಸ್ಟ್ ನೋಡಿ ಅಂತ ಹೇಳಿಬಿಟ್ಟು. ಈ ರೀತಿಯಾದಂಥ ಬಜ್ಜಿನ ಸ್ವಲ್ಪ ಕಡಿಮೆನೇ ಮಾಡೋದು, ಯಾಕಂದರೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ. ಆದರೆ ನಾರ್ಮಲ್ ಬಜ್ಜಿ ಇರುತ್ತೆ ನೋಡಿ, ಡೈರೆಕ್ಟ್ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಬಜ್ಜಿ ಮಾಡೋದು, ಅದಾದರೆ ಫಟಾಫಟ್ ಅಂತ ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಆದರೆ ಈ ರೀತಿಯಾದಂಥ ಬಜ್ಜಿನ ಸ್ವಲ್ಪ ಟೈಮ್ ಇದ್ದಾಗ ಅಥವಾ ಮನೇಲೇ ಇರ್ತೀವಿ ನೋಡಿ, ಅಂಥ ದಿನ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಳಗಡೆ ಈರುಳ್ಳಿನೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಗೊತ್ತಾ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿದಾಗ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ. ಕೊನೆಯ ಇಬ್ಬಿಯ ಬಜ್ಜಿನೂ ಕೂಡ ಬೆಂದಿದೆ. ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಮನೇಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು, ಡಿಫ್ರೆಂಟಾಗಿತ್ತು ಅಂತ ಹೇಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು, ಹಾಗೆ ಕಲರ್ಫುಲ್ ಆಗಿ ಕೂಡ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು, ಮನೇಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಸಾಲ ಫಿಲ್ ಮಾಡಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಬಜ್ಜಿ ನೋಡ್ಬೋದು. ಈ ಥರ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ನೀವು ಕೂಡ ಟ್ರೈ ಮಾಡಿ, ಸ್ಟಫಿಂಗ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಇನ್ನು ನಿಮಗೆ ಯಾವುದಾದ್ರೂ ರೆಸಿಪಿ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.